ಪೇಪರ್ ಲೀಕ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆಯುತ್ತಿರುವ ಪ್ರತಿಭಟನೆಯಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿ ಕೇಂದ್ರ ಶಿಕ್ಷಣ ಸಚಿವ ರಾಜೀನಾಮೆಗೆ ಆಗ್ರಹಿಸಿ ಯುವ ಕಾಂಗ್ರೆಸ್ನ ವತಿಯಿಂದ ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಬುಧವಾರ ಜನಸಭೆ ನಡೆಸಲಾಯಿತು. ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಕುಬೇರ್ ಅಚ್ಚು ಅವರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ನೂರಾರು ವಿದ್ಯಾರ್ಥಿಗಳು ಪಾಲ್ಗೊಂಡು ಶಿಕ್ಷಣ ವ್ಯವಸ್ಥೆಯಲ್ಲಿನ ಅಕ್ರಮ ಹಾಗೂ ದೆಹಲಿಯಲ್ಲಿ ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ದೌರ್ಜನ್ಯವನ್ನು ಖಂಡಿಸಿದರು. ಸಭೆಯಲ್ಲಿ ಮಾತನಾಡಿದ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಕನಸುಗಳನ್ನು ಹೊತ್ತು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ, ಆದರೆ ಪೇಪರ್ ಲೀಕ್ನಂತಹ ಘಟನೆಗಳು ಅವರ ಭವಿಷ್ಯವನ್ನು ಕುಗ್ಗಿಸುವ ಕೆಲಸ ಮಾಡುತ್ತಿವೆ. ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ನೀಡಬೇಕು ಎಂದು ಆಗ್ರಹಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರೆ ಅವರ ಮೇಲೆ ದೌರ್ಜನ್ಯ ನಡೆಸುವುದು ಎಷ್ಟು ಸರಿ? ಯುವಕರೇ ದೇಶದ ಶಕ್ತಿ. ವಿದ್ಯಾರ್ಥಿಗಳಿಗೆ ಅನ್ಯಾಯವಾದಾಗ ದೇಶದ ವಿದ್ಯಾರ್ಥಿಗಳ ಪರವಾಗಿ ನಾವೆಲ್ಲರೂ ನಿಲ್ಲುತ್ತೇವೆ. ತಮಗಾದ ಅನ್ಯಾಯವನ್ನು ವಿರೋಧಿಸಿ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿಗಳ ಕಣ್ಣೀರು ನಮಗೂ ದುಃಖ ಉಂಟು ಮಾಡಿದೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೆ ಹೋರಾಟದಿಂದ ಹಿಂದೆ ಸರಿಯುವುದಿಲ್ಲ ಎಂದು ಅವರು ಹೇಳಿದರು. ಕಾಂಗ್ರೆಸ್ನ ಮುಖಂಡ ಸಂದೀಪ್ ಚಕ್ರವರ್ತಿ ಮಾತನಾಡಿ, ಪ್ರತಿಭಟನೆ ನಡೆಸುವುದು ಪ್ರತಿಯೊಬ್ಬ ನಾಗರಿಕನ ಹಕ್ಕು. ತಮಗಾದ ಅನ್ಯಾಯದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿರುವ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಕನಿಷ್ಠ ಸೌಜನ್ಯಕ್ಕಾದರೂ ಕೇಂದ್ರ ಸರ್ಕಾರ ಆಲಿಸಬೇಕಿತ್ತು. ವಿರೋಧ ಪಕ್ಷದ ನಾಯಕ ಸಂಸದ ರಾಹುಲ್ ಗಾಂಧಿ ಅವರು ಸಂಸತ್ತಿನಲ್ಲಿ ಧ್ವನಿ ಎತ್ತಲು ಅವಕಾಶ ನೀಡುವಂತೆ ಮನವಿ ಮಾಡಿದರು. ವಿವಿಧ ನೆಪಗಳನ್ನು ಹೇಳಿ ಅವಕಾಶ ನೀಡಲಾಗಿಲ್ಲ. ಪ್ರತಿಭಟನೆ ನಡೆಸುತ್ತಿದ್ದ ರಾಹುಲ್ ಗಾಂಧಿ ಅವರನ್ನು ತಡೆಯಲು ಪ್ರಯತ್ನಿಸಿದರು. ಅವರು ಗಟ್ಟಿಯಾಗಿ ಹೋರಾಟ ಮುಂದುವರೆಸಿದ್ದಾರೆ. ಇನ್ನಾದರೂ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಅವರು ಆಗ್ರಹಿಸಿದರು. కాంగ్రెస్ పార్టీ ప్రతిపక్ష పార్టీ ఎంపీలతోని ధర్నా చేసినటువంటి విషయం ఆయనను ఒడ్డు ఈడ్చుకుపోయినట్టు ఈడ్చుకుపోయి ಫೇಸ್ಬುಕ್ ನಿಮ್ಮ ಕೈಯಲ್ಲಿದೆ. ನಮ್ಮ ಪೊಲೀಸ್ ಸಿಬ್ಬಂದಿಯವರು ದಯವಿಟ್ಟು ಸಹಕಾರ ನೀಡಬೇಕು. ದಯವಿಟ್ಟು ಸ್ವಲ್ಪ ಯಾರನ್ನು ಡೈವರ್ಟ್ ಮಾಡಿದಿರಾ ಇದು ಮಾಡಬೇಕು. ಅವರ ಎಷ್ಟು ನೆನಪು ಎಷ್ಟು ಕನಸು ಇಟ್ಕೊಂಡಿರ್ತಾರೆ, ಅದಕ್ಕೆ ಎಲ್ಲರೂ ಕಷ್ಟಪಟ್ಟು ಓದ್ಬೇಕು. ಓದಿರೋದಕ್ಕೆ ಏನಾದ್ರೂ ಬದಲಿಲ್ಲ ಅಂದ್ರೆ ಹೆಂಗಿರುತ್ತೆ? ಅವರುಗಳು ಓದಿರ್ತೀರಾ ಕುತ್ಕೊಂಡು ಎಕ್ಸಾಮ್ ಪೇಪರ್ ಬರೆಯೋದಕ್ಕೆ. ಈಗ ಒಂದು ಸ್ವಲ್ಪದಲ್ಲೇ ಈ ಕಾರ್ಯಕ್ರಮ ಮುಗಿಯುತ್ತೆ. ಇಲ್ಲಿ ಸೇರಿರೋ ಹೋರಾಟ ಮಾಡಲೇಬೇಕಲ್ವಾ? ಸ್ಟೂಡೆಂಟ್ಸ್ ನ್ಯಾಯ ಸಿಗ್ಲೇಬೇಕು. ಕಷ್ಟಪಟ್ಟು ಪರವಾಗಿಲ್ಲ, ಸಿಗ್ಲೇಬೇಕಷ್ಟೇ. ಏನು ಡೆಲ್ಲಿಯಲ್ಲಿ ನಡೆದಿರ್ತಕ್ಕಂಥ ಒಂದು ದುರ್ಘಟನೆ ಇದೆ, ಇದು ನಾವೆಲ್ಲ ತಲೆ ತಗ್ಗಿಸುವಂಥ ಒಂದು ಕೆಲಸ ಆಗಿದೆ. ಇದು ಯಾವ ಥರ ನ್ಯಾಯ ಅಂತೇಳಿ ನಮಗೆ ಗೊತ್ತಾಗ್ತಾ ಇಲ್ಲ. ಸನ್ಮಾನ್ಯ ಶ್ರೀ ಸೋನಂ ವಾಂಗ್ಚುಕ್ರವರ ತಂದೆಯವರಾದಂಥ ವಯಾಂಗ್ರವರು 1984ನೇ ಇಸ್ವಿಯಲ್ಲಿ ಇದೇ ರೀತಿಯಲ್ಲಿ ಲಡಾಖ್ನಲ್ಲಿ ಇರ್ತಕ್ಕಂಥ ಒಂದು ಕಮ್ಯುನಿಟಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬೇಕಂತೇಳಿ ಇದೇ ರೀತಿ ಹೋರಾಟವನ್ನು ಮಾಡುವಂಥ ಒಂದು ಸಂದರ್ಭದಲ್ಲಿ ಅಂದಿನ ಪ್ರಧಾನಮಂತ್ರಿಗಳು ಮೇಡಮ್ ಇಂದಿರಾ ಗಾಂಧಿರವರು ಖುದ್ದು ಅವರೇ ಆ ಒಂದು ಜಾಗಕ್ಕೆ ಭೇಟಿ ನೀಡಿ ಆ ಒಂದು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡಬೇಕಂತೇಳಿ ಮನವಿಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು ಇತಿಹಾಸ. ಆದರೆ ಈಗಿರ್ತಕ್ಕಂಥ ಒಂದು ಸಂದರ್ಭನ ನೋಡಿದ್ರೆ ಸೌಜನ್ಯಕ್ಕಾದ್ರೂ ಕನಿಷ್ಠ ಪಕ್ಷ ಕೇಂದ್ರ ಸರ್ಕಾರದವರು ಆ ಸ್ಟೂಡೆಂಟ್ಗಳ ಕಷ್ಟ ಏನು, ನಷ್ಟ ಏನು, ಅವ್ರು ಯಾಕೆ ಬೀದಿಗೆ ಬಂದು ಹೋರಾಟ ಮಾಡುವಂಥ ಒಂದು ಸಂದರ್ಭ ನಿರ್ಮಾಣ ಆಗಿದೆ ಅಂತೇಳಿ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಮಾಡಲಿಲ್ಲ. ನಿನ್ನೆ ನಮ್ಮ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿರವರು ಈ ಒಂದು ಇಶ್ಯೂ ಬಗ್ಗೆ ಪಾರ್ಲಿಮೆಂಟಲ್ಲಿ ಡಿಸ್ಕಸ್ ಮಾಡಬೇಕಂತೇಳಿ ಅಲ್ಲಿನ ಒಂದು ಸಭಾಧ್ಯಕ್ಷರಿಗೆ ಮನವಿಯನ್ನು ಮಾಡಿದಾಗ ಅವರು ಇಲ್ಲ, ಈ ಒಂದು ಇಶ್ಯೂವನ್ನು ನಾವು ಡಿಸ್ಕಸ್ ಮಾಡಬೇಕಂತೇಳಿದ್ರೆ ಕೇಂದ್ರ ಸರ್ಕಾರದ ಒಂದು ಪರ್ಮಿಷನ್ ಅನ್ನು ತಗೊಳ್ಬೇಕು ಅಂತೇಳಿ ರಿಪ್ಲೈಯನ್ನು ಒಂದು ಮಾಡುವಂಥ ಒಂದು ಮೂಲಕ ಇಂಥ ಒಂದು ಪರಿಸ್ಥಿತಿಗೆ ನಾವೆಲ್ಲ ತಲುಪಿದ್ದೀವಿ ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮೆಲ್ಲರಿಗೂ ತುಂಬ ಒಂದು ದುಃಖದ ಒಂದು ಸಂಗತಿ. ದಯಮಾಡಿ ಅವರು ಏನು ನಮ್ಮ ಎಜುಕೇಷನ್ ಮಿನಿಸ್ಟರ್ ಪ್ರಧಾನಮಂತ್ರಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು ಇನ್ನಾದರೂ ಅರ್ಥಕೊಂಡು ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕಂತೇಳಿ ನಮ್ಮೆಲ್ಲರ ಮುಖಾಂತರ ನಾನು ಕೇಳ್ಕೊಳ್ಳೋದಕ್ಕೆ ಬಯಸ್ತಾ, ಜೈ ಹಿಂದ್, ಜೈ ಕರ್ನಾಟಕ. ನಮಗೆಲ್ಲ ಗೊತ್ತಾಗ್ತಾ ಇದೆ. ಇವತ್ತು ಒಂದು ಪ್ರೊಟೆಸ್ಟ್ಗೆ ತಾವೆಲ್ಲರೂ ಭಾಗವಹಿಸಿದ್ರೆ ನಿಮ್ಗೆಲ್ರಿಗೂ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಎಲ್ಲ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಯಾರು ನಮ್ಮ ವಿದ್ಯಾರ್ಥಿಗಳು ಇವತ್ತು ನೋವು ಅನುಭವಿಸ್ತಾ ಇದ್ದಾರೆ, ಅವ್ರಿಗೆ ಎಲ್ರಿಗೂ ನಾವೆಲ್ಲರೂ ಇದ್ದೀವಿ, ಒಂದು ಶಕ್ತಿಯಾಗಿ ನಿಮ್ಮೊಟ್ಟಿಗೆ ನಿಲ್ತೀವಿ ಅಂತ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಒಟ್ಟಾರೆ ಸೇರಿದ್ದೀವಿ.
ನಿಮ್ಗೆಲ್ರಿಗೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮ ದೇಶದ ಶಕ್ತಿ ಅಂದ್ರೆ ಯಾರು? ಯುವ ಶಕ್ತಿ. ಯುವ ಶಕ್ತಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಅಂದ್ರೆ ನಾವು ಎಲ್ಲ ಯುವಕರು, ಯಾವುದೇ ಪಕ್ಷ ಇರಲಿ, ಯಾವುದೇ ಜನಾಂಗ ಇರಲಿ, ನಾವೆಲ್ಲರೂ ಒಟ್ಟುಗೂಡಬೇಕಾಗಿರೋದು ಇವತ್ತು ನಮ್ಮ ಕರ್ತವ್ಯ. ಇವತ್ತು ನಮ್ಮ ದೇಶ ಉಳಿಸ್ಕೊಳ್ಳುವಂತ ಒಂದು ಸಂದರ್ಭ ಬಂದಿದೆ. ಇವತ್ತು ತಾವೆಲ್ಲ ವಿದ್ಯಾರ್ಥಿಗಳು ನೋಡಿದ್ದೀರಿ, ಯಾವುದೇ ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಓಪನ್ ಮಾಡ್ತಿದ್ರೆ ವಿದ್ಯಾರ್ಥಿಗಳಿಗೆ ರಕ್ತ ಸುರಿತಾ ಇದೆ, ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ. ಎಲ್ರು ಅಲ್ಲಿ ಏನ್ ಮಾಡ್ತಿದ್ದಾರೆ? ಸಂವಿಧಾನದ ಕಗ್ಗೊಲೆ ನಡೀತಾ ಇದೆ. ವಿದ್ಯಾರ್ಥಿಗಳಿಗೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ವಿದ್ಯಾರ್ಥಿಗಳು ಯಾರು ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಾ ಇದ್ದಾರೆ, ಅವರ ಕಗ್ಗೊಲೆ ಮಾಡ್ತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದಕ್ಕೆ ಹೋರಾಟವಾಗಿ ನಾವೆಲ್ಲರೂ ಕೂಡ ಎದುರು ಬೀಳಲೇಬೇಕು. ಈಗ ಒಂದೇ ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ನಾನು ಕೂಡ ರೈತ ಕುಟುಂಬದಿಂದ ಬಂದಿರೋರು. ರೈತರು, ಕೂಲಿ ಕಾರ್ಮಿಕರು, ಎಲ್ಲ ಇಲ್ಲಿರುವಂತ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಿಗಳು, ನನ್ನ ಮಕ್ಕಳು ಓದಿ ದೊಡ್ಡವರಾದ್ಮೇಲೆ ನಮ್ಮ ಕಷ್ಟ ಕಾಲದಲ್ಲಿ ಕಾಪಾಡ್ತಾರೆ. ನಮ್ಮ ಮಕ್ಕಳು ನಮ್ಮಂಗೆ ಕಷ್ಟಕ್ಕೆ ಸಿಗೋದು ಬೇಡ, ಅವ್ರು ಒಂದಷ್ಟು ಜನಕ್ಕೆ ಈ ದೇಶಕ್ಕೆ ಒಳ್ಳೆ ಹೆಸರು ತರ ಮಕ್ಕಳಾಗ್ಲಿ ಅಂತ ಕಷ್ಟಪಟ್ಟು ಅವ್ರಿಗೆ 3 ಹೊತ್ತು ತಿನ್ನಕ್ ಆಗ್ತಾ ಇದ್ರು, ಒಂದೊತ್ತು ಕಡಿಮೆ ಮಾಡಿ ಇಲ್ಲಿರುವಂತ ಮಕ್ಕಳನ್ನ ಓದಿಸಿದ್ದಾರೆ. ಎಲ್ಲ ಮಕ್ಕಳ ಆಸೆ ಏನು ಅಂತಂದ್ರೆ ನಾವು ಏನಿದೆಯೋ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಕರೆಕ್ಟ್ ಆಗಿ ಏನಿದೆಯೋ ಆ ರೀತಿ ನಾವು ಎಕ್ಸಾಮ್ ಬರೆದು ನೀಟ್ ಪರೀಕ್ಷೆಯಲ್ಲಿ ನಾವು ಒಳ್ಳೆ ಸ್ಕೋರ್ ಮಾಡಬೇಕು ಅಂತ ಪಾಪ ಕೆಲವರು ವಿದ್ಯಾರ್ಥಿಗಳು ದಿನ 8 ಅವರ್ 10 ಅವರ್ ಗಟ್ಟಲೆ ಓದಿ ಇವತ್ತು ನಿಂತಿರುವಂತ ವಿದ್ಯಾರ್ಥಿಗಳು ಇವತ್ತೆಲ್ಲರೂ ಕೂಡ ನೋವು ಅನುಭವಿಸ್ತಾ ಇದ್ದಾರೆ. ಖಂಡಿತವಾಗ್ಲೂ ಹೇಳ್ತಿದ್ದೀನಿ, ಈ ತರ ವಿಚಾರ ಬಂದಾಗ ನಾವೆಲ್ಲರೂ ಧ್ವನಿ ಎತ್ತಲೇಬೇಕು. ಯಾರು ಈ ಭ್ರಷ್ಟಾಚಾರಕ್ಕೆ ಯಾರೆಲ್ಲ ಹಿಂದೆ ಇದ್ದಾರೆ ಅಂತ ಭ್ರಷ್ಟಾಚಾರಕ್ಕೆ ಏನಂತ ಮೊದಲನೇದಾಗಿ ನಮ್ಮ ಕೇಂದ್ರದಲ್ಲಿರುವಂತ ಶಿಕ್ಷಣ ಮಂತ್ರಿಗಳು ಧರ್ಮೇಂದ್ರ ಪ್ರಧಾನ್ ಅವರು ಮೊದಲನೇದಾಗಿ ರಾಜೀನಾಮೆ ಕೊಡಬೇಕು. ಅದೇ ರೀತಿ ಅವರ ಆಡಳಿತ ಮಂಡಳಿಯವರಿಗೆ ಅವರು ರಾಜೀನಾಮೆ ಕೊಡಬೇಕು. ಇವತ್ತು ಅವರು ರಾಜೀನಾಮೆ ಕೊಡೋ ತನಕ ನಾವೆಲ್ಲರೂ ಕೂಡ ಹೋರಾಟ ಮಾಡಲೇಬೇಕು. ಇವತ್ತು ನನಗೆ ಎಮೋಷನಲ್ ಆಗ್ತಾ ಇದ್ದೀನಿ. ಆ ವಿದ್ಯಾರ್ಥಿಗಳು ಆ ನೋವು ಅನುಭವಿಸ್ತಾರ ಡೆಲ್ಲಿಲಿ, ಕಣ್ಣಲ್ಲಿ ನೀರು ಬರ್ತಾ ಇದೆ. ಇವತ್ತು ಡೆಲ್ಲಿಗಾಗಿದೆ ನೀಟಲ್ಲಿ ಇನ್ನೂ ಕೂಡ ಪ್ರೊಟೆಸ್ಟ್ ಮಾಡಿದಾಗ ನಮ್ಮ ವಿದ್ಯಾರ್ಥಿ ಮೇಲೆ ಯಾವುದೇ ಒಂದೇ ಒಂದು ತೊಂದರೆ ಆಗಬಾರ್ದು. ಅದಕ್ಕೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇವತ್ತು ಸೇರ್ಬೇಕು. ಮುಂದೆ ಬರುವಂತ ಯಾವುದೇ ಒಂದು ರಿಸಲ್ಟ್ಸ್ ಅಲ್ಲಿ ಯಾವುದೇ ಪರೀಕ್ಷೆಗೂ ಕೂಡ ಪೇಪರ್ ಲೀಕ್ ಆಗಬಾರ್ದು. ಓದ್ತಾ ಇರುವಂತ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಒಂದು ಶಿಕ್ಷಣ ವ್ಯವಸ್ಥೆ ಸಿಕ್ಕಬೇಕು ಅನ್ನೋ ಮಾತು